ಬ್ರದರ್ಸ್ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ ಈಗ ಹೇಳೋ ವಿಷಯನ ಕೇಳ್ಬಿಟ್ಟು ಒಂದ್ಸಲಿ ಕಂಗಾಲ್ ಆಗೋಗ್ಬಿಡ್ತೀರಾ. ಏನಕ್ಕೆ ಅಂದ್ರೆ ಇವತ್ತು ಸೂರ್ಯವಂಶಿ ಒಂದು ರೆಕಾರ್ಡ್ ಅನ್ನ ಚೆಚ್ಚಿ ಬೆಸಾಕಿರುವಂತದ್ದು. ಯಾವ್ದ್ರಲ್ಲಿ ಅಂಡರ್-19 ವರ್ಲ್ಡ್ ಕಪ್ ಕೂಡ ನಡೀತಿರುತ್ತೆ, ಫೈನಲ್ ಮ್ಯಾಚ್. ಅದ್ರಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಗುರು. ನಿಜವಾಗ್ಲೂ ಈ ವಿಷಯ ಕೇಳಿ ಅವಾಗಲಿಂದ ನಂಗೂ ಕೂಡ ಅಷ್ಟೇ 5 ನಿಮಿಷ ತಲೆ ದಿಮ್ 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 ಅಂದ್ಬಿಡ್ತು. ಏನ್ ಗುರು ಈ ಹುಡುಗ ಈ 14 ವರ್ಷಕ್ಕೆ ಈ ಲೆವೆಲ್ಗೆ ಕ್ರಿಕೆಟ್ ನ ಆಡ್ತಾನೆ, ಬ್ಯಾಟಿಂಗ್ ನ ಮಾಡ್ತಾನೆ ಅಂದ್ರೆ ಫ್ಯೂಚರ್ ಎಷ್ಟು ಮ್ಯಾಚಸ್ ಅನ್ನ ಆಡ್ಬೋದು, ಎಷ್ಟು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಾಕಿದೆ. ಈಗಾಗಲೇ ಲೆಜೆಂಡ್ಸ್ ಗಳ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿ ಬಿಸಾಕಿರುವಂತದ್ದು. ಫ್ಯೂಚರ್ ನ ಕೇಳ್ಬೇಕಾ? ಎಂತೆಂತ ಪ್ಲೇಯರ್ಸ್ ಇದಾರೆ, ಎಂತೆಂತ ಲೆಜೆಂಡ್ಸ್ ಇದಾರೆ, ಎಲ್ಲರ ರೆಕಾರ್ಡ್ಸ್ ಬ್ರೇಕ್ ಮಾಡೋದ್ರಲ್ಲಿ ಅನುಮಾನನೇ. ನೀವು ಕೇಳ್ಬೋದು ಗುರು ಫಸ್ಟ್ ಇವತ್ತಿನ ನ್ಯಾಟ್ರ್ ಹೇಳೋ ಅಂತ. ಗುರು ಈ ತರ ರೆಕಾರ್ಡ್ ಬ್ರೇಕ್ ಮಾಡಿರೋ ನ್ಯೂಸ್ ಬಗ್ಗೆ ತಿಳ್ಕೊಳ್ತಿದ್ದೀರಾ? ಇನ್ನು ಕೂಡ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿಲ್ಲ, ಬೇಗ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಫಾಸ್ಟ್ ಆಗಿ ತಿಳ್ಕೊಳ್ತಿರಬಹುದು ಕನ್ನಡದಲ್ಲಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಹಿಂದೆ ಮುಂದೆ ಯೋಚನೆ ಮಾಡಕ್ ಹೋಗ್ಬೇಡಿ. ಇವತ್ತು ಇಂಗ್ಲೆಂಡ್ ಮತ್ತೆ ಇಂಡಿಯಾ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಕೂಡ ನಡೆದಿದೆ. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ನಮ್ಮ ಇಂಡಿಯಾದವರು ಬ್ಯಾಟಿಂಗ್ ನ ಕೂಡ ಮಾಡಿದ್ರು. ಅದರಲ್ಲಿ ಇವತ್ತು ಸೂರ್ಯವಂಶಿ 80 ಬಾಲ್ಗೆ 175 ರನ್ ಹೊಡೆದಿರುವಂತದ್ದು ಗುರು. ಅಯ್ಯಪ್ಪ, ನಿಜವಾಗ್ಲೂ ಸೈಕ್ ಸಾಲಿಡ್ ಅನ್ಕೊಂಡ್ಬಿಡಿ. ಅದಾದ್ಮೇಲೆ ಅಷ್ಟೇ ಅಲ್ಲ, 15 4 ನ ಕೂರಿಸಿರೋದು, 15 6 ನ ಕೂರಿಸಿರುವಂತದ್ದು. ಗೂಸ್ ಬಂಪ್ಸ್ ಬರ್ತದೆ ನಂಗೆ ಹೇಳಕ್ಕೆ. ಆ ಲೆವೆಲ್ ಅಲ್ಲಿ ಇವತ್ತು ಬ್ಯಾಟಿಂಗ್ ಅನ್ನ ಆಡಿರೋದು ಸೂರ್ಯವಂಶಿ. ಮತ್ತೆ ಇನ್ನೊಂದು ರೆಕಾರ್ಡ್ ಕೂಡ ಫುಲ್ ಹುಡಿಯಾಗ್ಬಿಟ್ಟಿದೆ. ಇದುವರೆಗೂ ವರ್ಲ್ಡ್ ಕಪ್ ಅಲ್ಲಿ 300ಕ್ಕಿಂತ ಅಧಿಕ ರನ್ ಯಾರು ಕೂಡ ಮಾಡಿರಲಿಲ್ಲ. ಆದ್ರೆ ಇದು ಫಸ್ಟ್ ಟೈಮ್ 411 ರನ್ ಇಂಡಿಯನ್ ಅಂಡರ್-19 ಬಾಯ್ಸ್ ಇವತ್ತು ಪ್ರೊವೈಡ್ ಕೂಡ ಮಾಡಿರುವಂತದ್ದು. ಯಾರಿಗೆ? ಇಂಗ್ಲೆಂಡ್ ಮತ್ತೆ ಇಂಗ್ಲೆಂಡ್ ಅಂಡರ್-19 ಬಾಯ್ಸ್ ಗೆ. ಇದು ಚೇಸ್ ಆಗೋದು ಆಲ್ಮೋಸ್ಟ್ ಕಷ್ಟ ಅನ್ಕೊಳ್ಳಿ. ಈ ತರ ಚೆಚ್ಚಿದ್ದಾರೆ ಅಂದ್ರೆ ಇಂಗ್ಲೆಂಡ್ ಅಂಡರ್-19 ಬಾಯ್ಸ್ ಕನ್ಸಲ್ಲೂ ಕೂಡ ಅದೇ ಬರ್ಬೇಕು, ಸೂರ್ಯವಂಶಿ ಶಾಟ್ಸ್ ಗಳೇ ಬರ್ಬೇಕು. ಏನ್ ಗುರು ಇವತ್ತು ಈ ರೇಂಜಿಗೆ ಚೆಚ್ಬಿಟ್ಟ ಹಾಗೆ ಹೀಗೆ ಅಂತ. ಇಲ್ಲಿ ನೋಡಿ, ಜಸ್ಟ್ ಆ ಸ್ಕೋರ್ ಕಾರ್ಡ್ ಅನ್ನ ತೆಗೆದು ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೂರ್ಯವಂಶಿ ಒಬ್ನೇ ಇವತ್ತು ಒಂದು ಸೆಂಚುರಿ ಹೊಡೆದು ಅದ್ರ ಮೇಲೆ ಮತ್ತೆ ಒಂದು ಹಾಫ್ ಸೆಂಚುರಿ ಹೊಡೆದಿರೋದು, ಮತ್ತೆ ಅದ್ರ ಮೇಲೆ ಇನ್ನೊಂದು 24 ರನ್ ಎಕ್ಸ್ಟ್ರಾ. ಗ್ರೇಟ್ ಮಾತ್ರ ಹೇಳ್ಬೇಕು ಅಂದ್ರೆ. ಅದ್ ಬಿಟ್ರೆ ಯಾರು ಕೂಡ ಒಂದು ಹಾಫ್ ಸೆಂಚುರಿ ಬಂದಿದೆ, ಅದಾದ್ಮೇಲೆ 36 40 ಈ ತರ ರನ್ನ ಕೂಡ ಕಂಟ್ರಿಬ್ಯೂಷನ್ ಮಾಡಿದ್ರೆ ಅರ್ಧ ಪರ್ಸೆಂಟ್ ಇಲ್ಲಿ ರನ್ನ ಕಂಟ್ರಿಬ್ಯೂಷನ್ ಮಾಡಿರೋದು ಇವತ್ತು ಸೂರ್ಯವಂಶಿಗರು. 175 ರನ್ ಅಂದ್ರೆ ಯಪ್ಪ, ನಿಜವಾಗ್ಲು ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ, ವರ್ಡ್ಸೇ ಇಲ್ಲ. ಆಯ್ತು. ಆಮೇಲೆ ಆ ಲೆವೆಲ್ ಅಲ್ಲಿ ಇವತ್ತು ಸೂರ್ಯವಂಶಿ ಬ್ಯಾಟಿಂಗ್ ನ ಕೂಡ ಮಾಡಿರೋದು. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಇಂಗ್ಲೆಂಡ್ ಅವರು 93 ರನ್ ಕೂಡ ಹೊಡೆದಿರ. ಅದಾದ್ಮೇಲೆ 1 ವಿಕೆಟ್ ಅನ್ನು ಲಾಸ್ ಕೂಡ ಮಾಡ್ಕೊಂಡಿದ್ರೆ. ನನ್ ಪ್ರಕಾರ ಡೌಟ್ ಆಗಿರೋ 400 ರನ್ ಚೇಸ್ ಆಗೋದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ. ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಚೆಚ್ಚಿ ಬಿಸಾಕ್ಬಿಡ್ತಾರೆ. ಇಂಡಿಯನ್ ಬೌಲರ್ಸ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರು ಅಂದ್ರೆ ತುಂಬಾ ಹೀನವಾಗಿ ಅವ್ರನ್ನ ಸೋಲ್ಸ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಮತ್ತೆ ಈಸಿಯಾಗಿ ಇವತ್ತಿನ ವರ್ಲ್ಡ್ ಕಪ್ ಅನ್ನ ಅಂಡರ್-19 ಟೀಮ್ ಕೂಡ ಹೊಡಿಬಹುದು. ಬಹಳ ಖುಷಿ ಸುದ್ದಿ ಬರ್ತಿದೆ. ನೆನ್ನೆ ನೋಡಿದ್ರೆ RCB ವುಮೆನ್ಸ್ ಕಪ್ ಹೊಡೆದ್ರು, ಇವತ್ತು ನೋಡಿದ್ರೆ ಮತ್ತೆ ಅಂಡರ್-19 ಬಾಯ್ಸ್ ಕೂಡ ಕಪ್ ಹೊಡಿ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ. ಇನ್ನೂ ಹೊಡೆದಿಲ್ಲ, ಹೊಡೆದ್ರು ಅಂದ್ರೆ ಅದೊಂದು ರೆಕಾರ್ಡ್ ಕೂಡ ಆಗ್ಬಿಡುತ್ತೆ. ಕಂಟಿನ್ಯೂಸ್ ಗೆ 2 ಖುಷಿ ಸುದ್ದಿ ಕೂಡ ಸಿಕ್ಬಿಡುತ್ತೆ. ನಂಗೆ ಸೂರ್ಯವಂಶಿ ಸ್ಕೋರ್ ನೋಡ್ಬಿಟ್ಟು ಏನ್ ಅನ್ಸ್ಬಿಡ್ತು ಅಂದ್ರೆ, ಈ ಹುಡುಗ ನಿಜವಾಗ್ಲೂ ಮನುಷ್ಯನ ಗುರು, ಇಲ್ಲಾಂದ್ರೆ ರನ್ ಮಷಿನ್ ಒಂದು ಗೊತ್ತಾಗ್ತದಲ್ಲ. ಏನ್ ಗುರು ಎವ್ರಿ ಮ್ಯಾಚ್ ಅಲ್ಲೂ ಕೂಡ ಅಷ್ಟೇ ಏನಾದ್ರು ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾನೆ ಬಂದಿಯಾನೆ. ಏಷ್ಯಾ ಕಪ್ ಅಲ್ಲಿ ಕೂಡ ಅಷ್ಟೇ 95 ಬಾಲಿಗೆ 171 ರನ್ ಹೊಡೆದು ಒಂದು ಮ್ಯಾಸಿವ್ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ದು ಸೂರ್ಯವಂಶಿ. ಮತ್ತಷ್ಟೇ ಅಲ್ಲ, ಏಷ್ಯಾ ಕಪ್ ಅಲ್ಲಿ ಅದೇ ಮ್ಯಾಚ್ ಅಲ್ಲಿ ಕೇವಲ 56 ಬಾಲಿಗೆ ಸೆಂಚುರಿ ಹೊಡೆದಿದ್ದು ಸೂರ್ಯವಂಶಿ. ಈ ಹುಡುಗಂಗೂ ದೊಡ್ಡ ಲೈಫ್ ಇದೆ ಗುರು. ಇದು ಇಲ್ಲಿಗೆ ನಿಲ್ಲಲ್ಲ, ತರ್ಕಕ್ಕೆ ನಿಲ್ಕಲ್ಲ. ಇದು ದೊಡ್ಡ ಲೆವೆಲ್ಗೆ ಹೋಗ್ತಾನೆ ಹುಡುಗ ಮಾತ್ರ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಈಗೊಂದು ಸ್ಟಾಟ್ಸ್ ಅನ್ನ ಹೇಳ್ತೀನಿ ನೋಡಿ, ಅದನ್ನ ನೋಡ್ಬಿಟ್ಟು ಇನ್ನೂ ಕೂಡ ಕಂಗಾಲ್ ಆಗೋಗ್ಬಿಡ್ತೀರಾ. ವಿಜಯ್ ಹಜಾರೆ ಟ್ರೋಫಿ ಆಯ್ತಲ್ಲಪ್ಪ, ಅವಾಗ 36 ಬಾಲಿಗೆ 100 ರನ್ಸ್ ಅನ್ನ ಹೊಡೆದಿರುವಂತದ್ದು ಫಾಸ್ಟೆಸ್ಟ್ ಸೆಂಚುರಿ ಎವರ್ ಕೂಡ ಆಗಿತ್ತು ಅವಾಗ. ಮತ್ತೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 36 ಬಾಲಿಗೆ ಸೆಂಚುರಿ ಹೊಡೆದಾಯ್ತಾ. ಅದಾದ್ಮೇಲೆ 84 ಬಾಲಿಗೆ 190 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ದು. ಇದು ಹೇಳ್ತಿದ್ರೆ ನಿಜವಾಗ್ಲೂ ಇದೇನು ಗೇಮ್ ಆಡ್ತಿದ್ವಿ ಫೋನ್ ಅಲ್ಲಿ ಅಂತ ಫೀಲ್ ಆಗ್ತಿದ್ರೆ ನನಗೆ, ಆ ತರನೇ ಅನ್ಸ್ತಾ ಇರೋದು. ಮತ್ತೆ IPL ಅಲ್ಲಿ ಕೂಡ ಅಷ್ಟೇ ರಾಜಸ್ಥಾನ್ ರಾಯಲ್ಸ್ ಟೀಮಿಗೆ ಯಂಗ್ ಏಜ್ ಅಲ್ಲಿ 1 ಕೋಟಿಗೆ ಸೇಲ್ ಆದ ಹುಡುಗ ಕೂಡ ಆಗಿದ್ದಾನೆ ಇವನು. ಅದಾದ್ಮೇಲೆ 38 ಬಾಲಿಗೆ 101 ರನ್ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ. ನಿಜವಾಗ್ಲೂ ರಾಜಸ್ಥಾನ್ ರಾಯಲ್ಸ್ ಅವರು 1 ಕೋಟಿ ದುಡ್ಡನ್ನ ಏನ್ ಕೊಟ್ಟಿದ್ರಲ್ಲ 100% ಪೈಸಾ ವಸೂಲ್ ಕೂಡ ಆಗಿದೆ. ಬರ್ದಿಟ್ಕೊಳ್ಳಿ ಬೇಕಾರೆ. ನೆಕ್ಸ್ಟ್ IPL ಹೋಗ್ತಾ ಈ ಹುಡುಗನ್ ಸ್ಟಾಟ್ಸ್ ಇದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಹೈಯೆಸ್ಟ್ ಬಿಟ್ಟಿಗೆ ಸೇಲ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಈಗೇನೋ ಕ್ಯಾಮ್ರನ್ ಗ್ರನ್ 25 ಕೋಟಿಗೆ ಎಷ್ಟು ಸೇಲ್ ಆಗಿದಾರಲ್ಲಪ್ಪ, ಅದೇನು ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಸೇಲ್ ಆಗೋ ಎಲ್ಲ ಅವಕಾಶ ಕೂಡ ಸೂರ್ಯವಂಶಿಗೆ 100% ಇದೆ. ಏನಂತೀರಾ ಇದಕ್ಕೆ? ಜಸ್ಟ್ 14 ವರ್ಷಕ್ಕೆ ಈ ಲೆವೆಲ್ಗೆ ಸಾಧನೆ ಮಾಡಿದೀನಿ ಹುಡುಗ ಅಂದ್ರೆ ಇನ್ನು ಎಷ್ಟು ಲೈಫ್ ಇದೆ ಗುರು, ಎಷ್ಟು ಮ್ಯಾಚಸ್ ಇದೆ, ಎಷ್ಟು ಅವಕಾಶ ಇದೆ. ಬಿಡಿ ಅದನ್ನ ಹೇಳಿ ಯೂಸೇ ಇಲ್ಲ. ಮ್ಯಾಚ್ ನ ನೋಡ್ತಾ ಹೋಗ್ಬೇಕಷ್ಟೇ, ನಾವ್ ಎಂಜಾಯ್ ಮಾಡ್ತಾ ಇರ್ಬೇಕು, ಹೊಗಳುತ್ತಾ ಇರ್ಬೇಕು, ಬ್ಲೆಸ್ಸಿಂಗ್ಸ್ ಅನ್ನ ಮಾಡ್ಬೇಕು. ಏನ್ ಅನಿಸ್ತು ಇವತ್ತಿನ ಸೂರ್ಯವಂಶಿ ಬ್ಯಾಟಿಂಗ್ ಅನ್ನ ನೋಡ್ಬಿಟ್ಟು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ, ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಕೊಡಿ ಒಂದು ಲೈಕ್ ಅನ್ನ. ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.